ಖಾಸಗಿ ಶಾಲಾ ಸಂಘಗಳಿಗೆ ಕನ್ನಡ ವಿರೋಧಿ ಖಾಸಗಿ ಶಾಲಾ ಸಂಘಗಳಿಗೆ ನಾವೇನಾದ್ರೂ ಮುಂದಿನ ನಮ್ಮ ಎಂದರು ಕನ್ನಡ ಸಿಂಹಗಳು ಶಾಲೆಗಳ ಸಂಘಕ್ಕೆ ವಿರೋಧಿ ಖಾಸಗಿ ಶಿಕ್ಷಣ ಸಂಘಗಳಿಗೆ ನಾಡ ವಿರೋಧಿ ಖಾಸಗಿ ಶಿಕ್ಷಣ ಸಂಘಗಳಿಗೆ ಹಿಂದಿನೇ ರಾಜಭಾರ ಮಾಡೋದು ಬೇಡ. ನಮ್ಮ ಅದಕ್ಕೆ ಇದು ದೇಶದ ಏಕತೆಗೆ ಭಂಗ ತರುತ್ತೆ ಅಂತ ಹೇಳಿದ್ದಾರೆ. ಭಾಷೆ ಹಿಂದಿ ತಗೊಂಡ್ಲೇಬೇಕು ಅಂತ ನಾವು ಕಡ್ಡಾಯ ಮಾಡಲ್ಲ. ಯಾವ ಭಾಷೆ ಬೇಕಾದ್ರೆ ತಗೊಂಬೋದು. ಮಕ್ಕಳು ಭವಿಷ್ಯದ ಈಗ ಹಿಂದಿ ರಾಜ್ಯದಲ್ಲಿ ಏನಾದ್ರು ನಮ್ಮ ಭಾಷೆಯನ್ನು ಉಪಯೋಗಿಸ್ತಾರ ಉತ್ತರ ಭಾರತದಲ್ಲಿ ಯಾವ್ದಾದ್ರು ರಾಜ್ಯದಲ್ಲಿ ನಮ್ಮ ನಾವೇನಾದ್ರೂ ಮುಂದಿನ ಬಾರಿ ಬರೋದಾದ್ರೆ ನಾವು ಈ ರೀತಿ ಬರೋದಿಲ್ಲ, ಶಾಂತಿಯಾಗಿ ಉತ್ತರನೂ ಕೊಡೋದಿಲ್ಲ. ನಮ್ಮ ಕರ್ನಾಟಕ ರಕ್ಷಣೆಗೆ ಸಿದ್ಧಾಂತ ಹೆಂಗೆ ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ. ಮೊದಲು ನಾವು ಹೇಳುವಂತದ್ದನ್ನ ಅರ್ಥ ಮಾಡ್ಕೊಂಡು ಅದನ್ನ ಸರಿಪಡಿಸ್ಕೊಂಡ್ರೆ ಒಳ್ಳೇದು. ಸರಿಪಡಿಸ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ಹೋರಾಟ ನೋಡಿ. ನಮ್ಮ ಎರಡನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಹಿಂದೆ ನಾವು ವಿಭಾಷೆ ಪ್ರಾಥಮಿಕ ಶಿಕ್ಷಣ ಅನ್ಕೊಂಡಲ್ಲ, ವಿಭಾಷಾ ನೀತಿ ಒತ್ತಾಯಿಸಿ ನಾವು ಕಳೆದ 26 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. 65ರಿಂದಲೂ ಭಾಷೆಗಳಲ್ಲಿ ಒಂದಾದಂಥ ತಮಿಳಲ್ಲೇನೆ 65 ಇಸ್ವಿಯಿಂದ ವಿಭಾಷಾ ನೀತಿ ಇದೆ. ಅತಿ ಹೆಚ್ಚು IAS IPS ಆಗಿರ್ತಕ್ಕಂಥದ್ದು ತಮಿಳಲ್ಲಿ. ಕರಿಮೆಬಣದಿಂದ ಖಾಸಗಿ ಶಾಲಾ ಒಕ್ಕೂಟದ ಮೇಲೆ ಮುತ್ತಿಗೆ. ಬಾಗಲಗುಂಟೆ ನ್ಯೂ ಬ್ಲಾಸಮ್ಸ್ ಶಾಲೆಗೆ ಮುತ್ತಿಗೆ. ಹಿಂದಿ ಕಡ್ಡಾಯವಲ್ಲ ಎನ್ನುವ ಸರ್ಕಾರದ ಕ್ರಮವನ್ನು ವಿರೋಧಿಸಿದ ಖಾಸಗಿ ಶಾಲಾ ಒಕ್ಕೂಟ. ಖಾಸಗಿ ಶಾಲಾ ಒಕ್ಕೂಟದ ಕಾರ್ಯದರ್ಶಿ ಶಶಿಕುಮಾರ್ ಶಾಲೆ ಮೇಲೆ ಮುತ್ತಿಗೆ. ಸರ್ಕಾರದ ಈ ಆದೇಶವನ್ನು ಧಿಕ್ಕರಿಸಿದ್ರೆ ಬೃಹತ್ ಹೋರಾಟದ ಎಚ್ಚರಿಕೆ. ಎಲ್ಲ ಖಾಸಗಿ ಶಾಲೆಗಳ ಮೇಲೆ ಮುತ್ತಿಗೆ ಹಾಕ್ತೀವಿ. ಹಿಂದಿ ಏರಿಕೆ ತಡೆಗೆ ಸರ್ಕಾರ ದಿಟ್ಟ ನಿರ್ಧಾರ ತೆಗೆದುಕೊಂಡಿದೆ. ಖಾಸಗಿ ಶಾಲೆಗಳ ಒಕ್ಕೂಟ ಇದನ್ನ ಸ್ವಾಗತ ಮಾಡಬೇಕು. ವಿರೋಧ ಮಾಡಿದ್ರೆ ಹೋರಾಟದ ಎಚ್ಚರಿಕೆ ಕೊಟ್ಟ ಕರ್ವೆ ನಾರಾಯಣಗೌಡರು ಬಣ. ಕರ್ವೆ ಧರ್ಮರಾಜೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರ ಶಿಕ್ಷಣ ವ್ಯವಸ್ಥೆಯಲ್ಲಿ ಕನ್ನಡಿಗರ ಪರವಾದಂಥ ಒಂದು ವಿಚಾರವನ್ನ ಸುದ್ದಿಯನ್ನ ಇವತ್ತು ಕೊಟ್ಟಿರುವಂಥದ್ದು. ಏನು ಪ್ರತಿ ವರ್ಷ ಲಕ್ಷಾಂತರ ಮಕ್ಕಳು SSLCಯಲ್ಲಿ ಕನ್ನಡದ ಮಕ್ಕಳು ಫೇಲ್ ಆಗ್ತಾ ಇದ್ರು. ಆ ಲಕ್ಷಾಂತರ ಜನರ ಮಕ್ಕಳ ಬದುಕಿನ ಮೇಲೆ, ಅವರ ವಿದ್ಯಾಭ್ಯಾಸದ ಜೀವನದ ಮೇಲೆ ಅದು ತೊಂದರೆಯನ್ನ ಕೊಡ್ತಾ ಇತ್ತು. ಒಂದು ಹಿಂದಿ ಭಾಷೆ ಕನ್ನಡದ ಮಕ್ಕಳ ಮೇಲೆ ಈ ರೀತಿಯ ಬರೆ ಎಳೆಯೋದಾದ್ರೆ ಆ ನೀತಿಯನ್ನ ಧಿಕ್ಕರಿಸಿ ಇವತ್ತು ನಮ್ಮ ಹೋರಾಟಗಳನ್ನ ಕಳೆದ 26-27 ವರ್ಷಗಳಿಂದ ಮಾಡ್ಕೊಂಡ್ಬಂದಂಥದ್ದು. ಇವತ್ತು ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಹಾಗೂ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಒಂದು ದಿಟ್ಟ ನಿರ್ಧಾರವನ್ನ ಮಾಡಿ SSLC ಪರೀಕ್ಷೆಯಲ್ಲಿ ಹಿಂದಿಯ ಅವಶ್ಯಕತೆ ಇಲ್ಲ, ಅದರ ಅಂಕಗಳನ್ನ ಪರಿಗಣನೆಗೆ ತಗೊಳ್ಳೋದಿಲ್ಲ ಅನ್ನುವ ನಿರ್ಧಾರವನ್ನ ಮಾಡಿದ್ದಾರೆ. ಇವತ್ತು ಒಟ್ಟಾರೆ ಕನ್ನಡಿಗರು ಅದನ್ನ ನಾವು ಶ್ಲಾಘಿಸ್ತೀವಿ, ಅವರ ಬೆಂಬಲಕ್ಕೆ ನಿಲ್ತೀವಿ. ಆದ್ರೆ ಇವತ್ತು ಖಾಸಗಿ ಈ ಒಂದು ಶಿಕ್ಷಣ ಸಂಘ ಏನಿದೆ, ಸಂಸ್ಥೆ ಏನಿದೆ, ಇವರು ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೀತಾರೆ. ಇದು ಸರಿ ಇಲ್ಲ, ನಿಮ್ಮ ನಿರ್ಧಾರ ತಪ್ಪಿದೆ, ಅದನ್ನ ಹಿಂಪಡಿಬೇಕು, ಇಲ್ಲಾಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ ಅಂತಾರೆ. ಇದರ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಅವರು ಪತ್ರವನ್ನು ಕೂಡ ಬರೀತಾರೆ. ಆದ್ರೆ ನಾವು ಇವತ್ತು ಶಶಿಕುಮಾರ್ ಅವರಿಗೆ ಹೇಳ್ತಿದೀವಿ, ನೀವೇನಾದ್ರೂ ಸರ್ಕಾರದ ಈ ನಿರ್ಧಾರ, ಕನ್ನಡಿಗರ ಪರವಾದಂತ ಈ ನಿರ್ಧಾರವನ್ನ ಧಿಕ್ಕರಿಸೋದಾದ್ರೆ ಯಾವುದೇ ಖಾಸಗಿ ಶಾಲೆಗಳು ನಡೆಯಕ್ ಬಿಡೋದಿಲ್ಲ. ಕರ್ನಾಟಕ ರಕ್ಷಣೆಗೆ ಬೀದಿಗಿಳಿತೀವಿ. ಎಲ್ಲ ಖಾಸಗಿ ಶಾಲೆಗಳ ವಿರುದ್ಧ ದಂಗೆ ಇರಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಇವತ್ತು ಶಶಿಕುಮಾರ್ಗೆ ಕೊಡ್ಲಿಕ್ಕೆ ಬಂದಿದ್ದೀವಿ. ಆತ ಇಲ್ಲಿಲ್ಲ, ಇದ್ದಿದ್ರೆ ಕರ್ನಾಟಕ ರಕ್ಷಣೆಗೆ ಈ ಕ್ರಾಂತಿಕಾರಿ ಹೋರಾಟವನ್ನ ಆತ ಎದುರಿಸಬೇಕಾಗಿತ್ತು. ಇವತ್ತು ಅವರ ಶ್ರೀಮತಿ ಇದ್ರು, ಅವರಿಗೆ ಎಚ್ಚರಿಕೆ ಮೂಡಿಸುವಂತ ಕೆಲಸವನ್ನ ಮಾಡಿದೀವಿ. ಶಶಿಕುಮಾರ್ ಅವರ ಗಮನಕ್ಕೆ ತರುವಂತ ಎಚ್ಚರಿಕೆಯನ್ನ ಅವರಿಗೆ ತಲುಪಿಸಿದೀವಿ. ಒಂದು ವೇಳೆ ಇದನ್ನೇನಾದ್ರೂ ಈ ಖಾಸಗಿ ಸಂಘದ ಏನಿದೇನಾದ್ರು ನಿರ್ಧಾರವನ್ನ ಮುಂದುವರಿಸಿದ್ದೆ ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕ್ರಾಂತಿಕಾರಿ ಹೋರಾಟವನ್ನ ಎದುರಿಸಬೇಕಾಗುತ್ತೆ ಎನ್ನುವ ನೇರ ಎಚ್ಚರಿಕೆಯನ್ನ ಈ ಖಾಸಗಿ ಸಂಘಕ್ಕೆ ಕೊಡ್ತಾ ಇದೀವಿ. ಖಾಸಗಿ ಶಿಕ್ಷಣ ಸಂಸ್ಥೆ ಒಕ್ಕೂಟ ನಿನ್ನೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತೆ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ತೆಗೆದುಕೊಂಡಂತ
ತೀರ್ಮಾನದ ವಿರುದ್ಧ ಪತ್ರ ಏನು ಬರೆದಿದೆ ಅದರ ವಿಚಾರವಾಗಿ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಟಿ ಎನ್ ನಾರಾಯಣಗೌಡರ ಒಂದು ಆದೇಶದ ಮೇರೆಗೆ ಈ ದಿನ ನಾವು ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಕಚೇರಿ ಇರುವಂಥ ಈ ಒಂದು ಕಚೇರಿಗೆ ಬಂದ್ವಿ. ಶಶಿಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿಗಳನ್ನೇನೆ ಪತ್ರ ಬರೆದಂಥವ್ರು, ಅವ್ರ ಜೊತೆಗೆ ಮಾತಾಡಬೇಕಂತ ಬಂದ್ವಿ, ಅವ್ರು ಇರಲಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಕಳೆದ 26 ವರ್ಷಗಳಿಂದ ದ್ವಿಭಾಷಾ ಶಿಕ್ಷಣ ನೀತಿಗೆ ಜಾರಿಗೆ ಒತ್ತಾಯಿಸಿ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಟಿ ಎನ್ ನಾರಾಯಣಗೌಡರ ನೇತೃತ್ವದಲ್ಲಿ ಹೋರಾಟವನ್ನು ನಡೆಸ್ಕೊಂಡ್ ಬಂದಿದ್ವಿ. ವಿಶೇಷವಾಗಿ ನಾಡಿನ ಹಿರಿಯ ಸಾಹಿತಿಗಳು ಮತ್ತು ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತರಾದಂಥ ಹಿರಿಯ IAS ಅಧಿಕಾರಿಗಳು, ದೇಶದ ಇತರೆ ರಾಜ್ಯಗಳಲ್ಲಿ ಏನು SSLC ಪಠ್ಯಕ್ರಮ ಇದೆ ಅದರ ಒಂದು ವರದಿಯನ್ನ ಈ ಹಿಂದೆನೇ ಕರ್ನಾಟಕ ಸರ್ಕಾರ ಕೊಟ್ಟಿದ್ರು. ಇವತ್ತು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ ಎಲ್ಲ ಕಡೆ ನಡೆಯುವಂಥ SSLC ಪರೀಕ್ಷೆಗಳಲ್ಲಿ 5 ಭಾಷೆಗಳಿಗೆ ಆ ರಾಜ್ಯಗಳ ಮಕ್ಕಳು ಉತ್ತರ ಬರೀತಾರೆ. ಆದರೆ ಕರ್ನಾಟಕದಲ್ಲಿ 6 ಭಾಷೆಗಳಿಗೆ ಉತ್ತರ ಬರೀಬೇಕು. ಈ ಕನ್ನಡ ಮಾಧ್ಯಮದಲ್ಲಿ ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಬೋಧನೆ ಮಾಡುವಂಥ ಶಿಕ್ಷಕರೇ ಇರಲ್ಲ, ಗಣಿತ ಬೋಧನೆ ಮಾಡುವಂಥ ಶಿಕ್ಷಕರು ಇರಲ್ಲ. ಸರ್, ಹೋರಾಟದ ಉದ್ದೇಶ ಒಂದೇ. ಏನು ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಏನು ಹಿಂದಿ 35 ಇದೆ ಅದನ್ನ ರದ್ದು ಮಾಡಿ B ಗ್ರೇಡು ಅಥವಾ ಗ್ರೇಡ್ ಕೊಟ್ಟಿದೆ ಅದನ್ನ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸ್ವಾಗತ ಮಾಡಬೇಕು. ಸರ್ಕಾರದ ಈ ತೀರ್ಮಾನದ ವಿರುದ್ಧ ತಾವು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಬಾರ್ದು. ಇದು ರಾಜ್ಯದ ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಅನ್ನುವಂಥ ಒತ್ತಾಯವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಪರವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಿಗೆ ನಾವು ತಿಳಿಸ್ತೀವಿ.